ನಮಸ್ಕಾರ ಸ್ನೇಹಿತರೆ, ಬುರ್ಡೆ ಫೈಲ್ಸ್ ದೇಶ ವಿದೇಶಗಳ ತನಕ ಭಾರತದ ಹಿಂದೂ ದೇವಾಲಯವೊಂದರಲ್ಲಿ ಸಾಮೂಹಿಕ ಹತ್ಯೆ ಮತ್ತು ಎಲ್ಲ ಹೂತು ಹಾಕಿದ್ದಾರೆ ಅನ್ನೋ ಆರೋಪ ಬಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಚರ್ಚೆ ಆಗೋ ರೀತಿಯಾಗಿದ್ದ ಪ್ರಕರಣ ಏನಿದೆ ಅದೀಗ ಏನು ಬುರ್ಡೆ ಫೈಲ್ಸ್ ಅಂತ ಕೂಡ ಕರೆಸ್ಕೊಳ್ತಾ ಇದೆ. ಇವಾಗ ಈ ಪ್ರಕರಣಕ್ಕೆ ಆರಂಭದಿಂದಲೂ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇತ್ತಲ್ಲ, ಈಗ ದೊಡ್ಡ ಟ್ವಿಸ್ಟ್ ಏನು ಅಂದರೆ ಇಡಿ ನಿರೀಕ್ಷೆ ಮಾಡಿದೆ. ಹಣಕಾಸು ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡೋ ದೇಶದ ಅತಿ ಬಲಿಷ್ಠ ತನಿಖಾ ಸಂಸ್ಥೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡಿ ಎಂಟ್ರಿ ಕೊಡ್ತಾ ಇದೆ. ಈಗ ಆಲ್ರೆಡಿ ಇಡಿ ಒಂದು ಕಾಲಿಟ್ಟಿದೆ, ಕೇಸ್ ಕೂಡ ರಿಜಿಸ್ಟರ್ ಮಾಡಿಕೊಂಡಿದ್ದು ಶೀಘ್ರ ಇದರ ಬಗ್ಗೆ ಹೈ ಲೆವೆಲ್ನ ಇನ್ವೆಸ್ಟಿಗೇಷನ್ ಒಂದೇ ಸಮ ಶುರುವಾಗುತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ. 2 ಪ್ರಮುಖ ಪ್ರತಿಷ್ಠಿತ NGOಗಳನ್ನು ಸ್ಕ್ಯಾನ್ ಮಾಡೋಕೆ ಶುರು ಮಾಡಿದ್ದಾರೆ. ಆ ಸಂಸ್ಥೆಗಳು ವಿದೇಶಗಳಿಂದ ಫಂಡಿಂಗ್ ಪಡೆದಿವೆ ಅನ್ನೋ ಆರೋಪ ಕೇಳಿ ಬರ್ತಿದ್ದ ಹಾಗೆ ಈ ತನಿಖೆ ಶುರುವಾಗ್ತಿದೆ. ಬನ್ನಿ ಏನು ಎತ್ತ ಎಲ್ಲವನ್ನ ವಿವರವಾಗಿ ಹೇಳ್ತಾ ಹೋಗ್ತೀವಿ, ಕಡೆ ತನಕ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ಕೆಲ ವಾರಗಳಿಂದ ಇನ್ಫ್ಯಾಕ್ಟ್ ಬುರ್ಡೆ ಕೇಸ್ ಶುರುವಾದಾಗಿನಿಂದಲೂ ಇಲ್ಲಿ ಒಂದು ವರ್ಗ ತುಂಬಾ ಜೋರಾಗಿ ಆರೋಪ ಮಾಡ್ತಾ ಇತ್ತು. ಇದರ ಹಿಂದೆ ವಿದೇಶಿ ಶಕ್ತಿಗಳ ಕೈವಾಡ ಇದೆ, ಬೇರೆ ದೇಶಗಳಿಂದ ಹಣ ಬಂದಿದೆ, ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರೋ ಪ್ರಯತ್ನ ನಡೀತಾ ಇದೆ. ಸೊ ಕೇಂದ್ರದ ತನಿಖಾ ಸಂಸ್ಥೆಗಳು ಒಂದು ತನಿಖೆ ಮಾಡಬೇಕು ಅನ್ನೋ ಆಗ್ರಹ ಇತ್ತು. ವಿಪಕ್ಷ ಬಿಜೆಪಿ, ಒಂದಷ್ಟು ಸಂಘ ಸಂಸ್ಥೆಗಳು ಕೂಡ ಇದರ ಬಗ್ಗೆ ಮಾತಾಡಿದರು. ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೇಂದ್ರ ಹೋಮ್ ಮಿನಿಸ್ಟರ್, ಗೃಹ ಇಲಾಖೆ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ರು. ಕೆಲವೊಂದಷ್ಟು ಚಾನೆಲ್ಗಳಿಗೆ ಹಣ ಹರಿದು ಬಂದಿದೆ, ಅಕ್ರಮ ಹಣ ವರ್ಗಾವಣೆಯ ಆರೋಪಗಳನ್ನು ಮಾಡಲಾಗ್ತಿದೆ, ಹೊರಗಿನಿಂದ ಸಾಕಷ್ಟು ದುಡ್ಡು ಸುರಿದಿದೆ ಅನ್ನೋ ಆರೋಪಗಳನ್ನು ಮಾಡಿದ್ರು. ಸೊ ಇದರ ತನಿಖೆ ಮಾಡಿ ಅಂತ ಅಮಿತ್ ಶಾ ಅವರಿಗೆ ಶ್ರೀನಿವಾಸ ಪೂಜಾರಿ ಅವರು ಸಂಸದರು ಪತ್ರ ಬರೆದಿದ್ರು. ಬಿಜೆಪಿ ಯಾತ್ರೆ ಮೇಲೆ ಯಾತ್ರೆ ಕೂಡ ಮಾಡ್ತಾ ಇದೆ. ಹಾಗೆ SIT ತನಿಖೆ ನಡೀತಾ ಒಂದಷ್ಟು ಗಂಭೀರ ಪ್ರಶ್ನೆಗಳು ಕೂಡ ಉದ್ಭವ ಆಗಿದ್ವು. ಆದರೆ ರಾಜ್ಯ ಸರ್ಕಾರ ಕೂಡ SIT ಚೆನ್ನಾಗಿ ತನಿಖೆ ಮಾಡ್ತಾ ಇದೆ, NIA ED ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿತ್ತು. ಆದ್ರೆ ಈಗ ದಿಢೀರ್ ಅಂತ ಇಡಿ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿರೋ ಮಾಹಿತಿ ಬರ್ತಾ ಇದೆ. ಇಲ್ಲಿ ತುಂಬಾ ಜನರಿಗೆ ಇಡಿ ಯಾಕೆ ಬಂತು ಅನ್ನೋ ಪ್ರಶ್ನೆ ಬರ್ಬೋದು. ನಿಮಗೆ ಗೊತ್ತಿರೋ ಹಾಗೆ ದೇಶದಲ್ಲಿ ಹಣದ ಅಕ್ರಮಗಳನ್ನು ತಡೆಗಟ್ಟೋಕೆ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ, ಭ್ರಷ್ಟಾಚಾರ ತಡೆ ಕಾಯ್ದೆ, ಹೀಗೆ ಅನೇಕ ಕಾನೂನುಗಳನ್ನು ಜಾರಿಗೆ ತರಲಾಗಿದೆ. ಇದನ್ನ ಇಡಿ ಹ್ಯಾಂಡಲ್ ಮಾಡುತ್ತೆ. ಫೆಮಾ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್, ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999, ಇದು ಹವಾಲದಂತ ಕೇಸ್ ಹಾಗೂ ವಿದೇಶಿ ಅಕ್ರಮ ಹಣ ವಹಿವಾಟನ್ನು ತಡಿಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಇದನ್ನು ತನಿಖೆ ಮಾಡುವ ಅಧಿಕಾರ ಇಂಥ ಕೇಸಲ್ಲಿ ರಾಷ್ಟ್ರವ್ಯಾಪಿ ತನಿಖೆ ಮಾಡೋ ಅಧಿಕಾರ ಇಡಿಗಿದೆ. ಎರಡನೇದು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್, PMLA 2002. ಈ ಕಾಯ್ದೆ ಅಡಿಯಲ್ಲಿ ದೇಶದಲ್ಲಿ ಅಕ್ರಮ ಹಣ ವರ್ಗಾವಣೆಯನ್ನು ತಡೆಗಟ್ಟುವುದು ಇಡಿ ವ್ಯಾಪ್ತಿಗೆ ಬರುತ್ತೆ. ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮತ್ತು ಷಡ್ಯಂತ್ರ ಮಾಡೋಕೆ ವಿದೇಶಗಳಿಂದ ಫಂಡಿಂಗ್ ಆಗಿರೋ ಆರೋಪ ಸೀರಿಯಸ್ ಆಗಿ ಕೇಳಿ ಬರುತ್ತಿರೋದ್ರಿಂದ ಇಡಿ ತನಿಖೆ ಮಹತ್ವ ಪಡ್ಕೊಳ್ಳುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ರಾಜ್ಯ ಪೊಲೀಸ್ ಇಲಾಖೆಯಿಂದ ಈ ಕೇಸ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಅನ್ನ ಇಡಿ ಪಡೆದಿದೆ ಅಂತ ರಾಷ್ಟ್ರೀಯ ಮಾಧ್ಯಮಗಳು ರಿಪೋರ್ಟ್ ಕೂಡ ಮಾಡಿಯಾಗಿದೆ. 2 ದೂರಿನ ಅನ್ವಯ ಈಗ ಆಲ್ರೆಡಿ ಇಡಿ ಫೆಮಾ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ನಡಿ ಕೇಸ್ ದಾಖಲಿಸಿಕೊಂಡಿದೆ. ಇದರಲ್ಲಿ ಮುಖ್ಯವಾಗಿ 2 ಸಂಸ್ಥೆಗಳ ಅಕೌಂಟ್ಗಳನ್ನು ಸ್ಕ್ಯಾನ್ ಮಾಡಲಾಗ್ತಿದೆ. ಅದರಲ್ಲಿ ಮೊದಲನೇದು ಒಡನಾಡಿ, ಇನ್ನೊಂದು ಸಂವಾದ. ಇಲ್ಲಿ ಈ ಸಂಸ್ಥೆಗಳ ಬಗ್ಗೆ ಕೂಡ ಸ್ವಲ್ಪ ನಿಮಗೆ ಮುಂದೆ ಹೇಳ್ತೀವಿ. ಆದರೆ 2 ಸಂಸ್ಥೆಗಳಿಗೆ ಸಂಬಂಧಪಟ್ಟ ಅಕೌಂಟ್ ಡೀಟೇಲ್ಸ್ ಚೆಕ್ ಮಾಡೋಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೇರಿ ಹಲವು ಬ್ಯಾಂಕ್ಗಳಿಗೆ ಇಡಿ ಲೆಟರ್ ಕಳಿಸಿದೆ. ಅಕೌಂಟ್ ಇನ್ಫಾರ್ಮೇಶನ್, ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಮತ್ತು 2 NGOಗಳ 5 ವರ್ಷಗಳ ಟ್ರಾನ್ಸಾಕ್ಷನ್ ರೆಕಾರ್ಡ್ ಅನ್ನ ನಮಗೆ ಕೊಡಿ ಅಂತ ಇಡಿ ಲೆಟರ್ ಬರೆದಿದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 48,700 ರೂಪಾಯಿ ಮಾತ್ರ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, 3 ಹೊತ್ತು ಊಟ, ಸೆಲ್ಯುಲಾರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬಾರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್ ಹಾಗೂ 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 24 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಇದರಲ್ಲಿ ಒಡನಾಡಿ ಸಂಸ್ಥೆ ಬಗ್ಗೆ ನೀವು ಆಗಾಗ ಕೇಳ್ತಾನೆ ಇರ್ತೀರಾ. ರಾಜ್ಯದ ಪ್ರತಿಷ್ಠಿತ NGO ಅಂತ ಇದನ್ನ ಗುರುತಿಸಲಾಗುತ್ತೆ. ಮೈಸೂರಲ್ಲಿ ಇದರ ಆಫೀಸ್ ಇದೆ. 1984ರಲ್ಲಿ KV ಸ್ಟ್ಯಾನ್ಲಿ ಮತ್ತು ML ಪರಶುರಾಮ್ ಅನ್ನೋರು ಇದನ್ನ ಶುರು ಮಾಡಿದ್ರು. 1993ರಲ್ಲಿ ಅಧಿಕೃತ ಸಂಸ್ಥೆಯಾಗಿ ರಿಜಿಸ್ಟರ್ ಮಾಡಲಾಗಿದೆ. ಮಕ್ಕಳು ಮತ್ತು ಮಹಿಳೆಯರನ್ನ ರಕ್ಷಣೆ ಮಾಡೋದು, ಅವರಿಗೆ ಪುನರ್ವಸತಿ ಕಲ್ಪಿಸೋದು, ಮಹಿಳೆಯರ ಸಬಲೀಕರಣ ಇತ್ಯಾದಿ ಕೆಲಸ ಮಾಡ್ತೀವಿ ಅಂತ ಒಡನಾಡಿ ಸಂಸ್ಥೆ ಹೇಳ್ಕೊಳ್ಳುತ್ತೆ. ಅದರಲ್ಲೂ ವಿಶೇಷವಾಗಿ ಲೈಂಗಿಕ ಶೋಷಣೆಗೆ ಒಳಗಾದವರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಈ ಸಂಸ್ಥೆಗೆ ಮಾನ್ಯತೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಜಾಗ
ಕೂಡ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದವರು. ಮಹಿಳೆಯರ ಮತ್ತು ಮಕ್ಕಳ ಪುನರ್ವಸತಿಗೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಕರ್ನಾಟಕ ಸರ್ಕಾರದವರು ಮೈಸೂರಲ್ಲಿ 2 ಸೈಟ್ ಕೂಡ ಕೊಟ್ಟಿದ್ದಾರೆ ಇವರಿಗೆ. ಮಹಾರಾಷ್ಟ್ರ, ದಿಲ್ಲಿ, ಪಶ್ಚಿಮ ಬಂಗಾಳದಲ್ಲೂ ಕೂಡ ಇವರಿಗೆ ನಾವು ಕೆಲಸ ಮಾಡ್ತಿದೀವಿ ಅಂತ ಹೇಳಿ ಇವ್ರು ಹೇಳ್ಕೊಂಡಿದ್ದಾರೆ. ಅಲ್ಲಿ ರಕ್ಷಣೆ ಮಾಡಿದ ಹುಡುಗಿಯರನ್ನ ಪುನರ್ವಸತಿಗಾಗಿ ಒಡನಾಡಿಗೆ ಕಳುಹಿಸಿದ ಉದಾಹರಣೆಗಳನ್ನ ಕೂಡ ಕೊಡ್ತಾರೆ. ಹಾಗೆ ನೋಡಿದ್ರೆ ನಿಮಗೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೆಲ ವರ್ಷಗಳ ಹಿಂದೆನೆ ಸಿಕ್ಕಿರಬಹುದು. ಈ ಹಿಂದೆ ಮುರುಘಾ ಮಠದ ಸ್ವಾಮೀಜಿ ಮೇಲೆ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದಾಗ ಈ ಸಂಸ್ಥೆ ದೇಶಾದ್ಯಂತ ಹೆಸರು ಮಾಡಿತ್ತು. ಅದಾದ್ಮೇಲೆ ಸೌಜನ್ಯ ಪ್ರಕರಣದಲ್ಲೂ ಕೂಡ ಈ ಸಂಸ್ಥೆ ಜೋರಾಗಿ ಮುಂದೆ ಬಂದು ಕಾಣಿಸ್ಕೊಂಡಿತ್ತು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ನಿರ್ಲಕ್ಷ್ಯ ಆಗಿದೆ, ಸರಿಯಾಗಿಲ್ಲ, ಟ್ರಾನ್ಸ್ಪರೆಂಟ್ ಆಗಿ ಮತ್ತೆ ತನಿಖೆ ಆಗಬೇಕು, ಅಕ್ವಿಟಲ್ ಕಮಿಟಿ ರಚಿಸಬೇಕು ಅಂತ ಕೇಳಿತ್ತು. ಹಾಗಂತ ಇವ್ರ ಮೇಲೆ ಆರೋಪ ಏನು ಇರಲಿಲ್ಲ ಅಂತಲ್ಲ. ಈ ಸಂಸ್ಥೆಯ ಮುಖ್ಯಸ್ಥರಾಗಿರೋ ಸ್ಟ್ಯಾನ್ಲಿ ಮತ್ತು ಪರಶುರಾಮ ಷಡ್ಯಂತ್ರ ಮಾಡ್ತಿದ್ದಾರೆ, ಧರ್ಮ ಹೊಡಿತಾ ಇದ್ದಾರೆ ಅಂತ ಸಾಮಾಜಿಕ ಕಾರ್ಯಕರ್ತ, ಮುರುಘಾ ಮಠದ ಸಲಹಾ ಸಮಿತಿ ಸದಸ್ಯರು ಆಗಿದ್ದ ಜಿತೇಂದ್ರ ಹುಲಿಕುಂಟಿ ಅನ್ನೋರು ಒಡನಾಡಿ ಸಂಸ್ಥೆ ಮತ್ತು ಅದರ ಮುಖ್ಯಸ್ಥರ ವಿರುದ್ಧ ಕೇಸ್ ಕೊಟ್ಟಿದ್ರು, ದೂರು ಕೊಟ್ಟಿದ್ರು. ಸೊ ಈ ರೀತಿಯೆಲ್ಲ ಹಿನ್ನೆಲೆ ಇದೆ. ಸೊ ನೇತ್ರಾವತಿ ತೀರದ ಆರೋಪಗಳಲ್ಲೂ ಕೂಡ ಇವ್ರ ಹೆಸರು ಕೇಳಿ ಬಂದಿತ್ತು, ಇವ್ರು ಆಕ್ಟಿವ್ ಆಗಿ ರೋಲ್ ನಿಭಾಯಿಸಿದ್ದಾರೆ ಅಂತ. ಹೀಗಾಗಿ ಇಡಿ ಇವ್ರ ಮೇಲೆ ತನಿಖೆ ಮಾಡೋಕೆ ಮುಂದಾಗಿದೆ. ಎರಡನೇದು ಸಂವಾದ. ಬೆಂಗಳೂರು ಮೂಲದ ಸಂಸ್ಥೆ 1989ರಲ್ಲಿ ಅನಿತಾ ರತ್ನಂ ಅನ್ನೋರು ಸ್ಥಾಪನೆ ಮಾಡಿದ್ರು. ಶಿಕ್ಷಣ ಸಂಸ್ಥೆಗಳು ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಡುವೆ ಸೇತುವೆ ರೀತಿ ಕೆಲಸ ಮಾಡ್ತೀವಿ ಅಂತ ಹೇಳ್ಕೊಳ್ತಾರೆ. ಸಮಾಜದಲ್ಲಿ ಲಿಂಗ ಸಮಾನತೆ ಸ್ಥಾಪನೆ ಮಾಡೋದು, ಸುಸ್ಥಿರ ಜಗತ್ತನ್ನ ನಿರ್ಮಾಣ ಮಾಡೋದು, ಯುವ ಜನರನ್ನ ಎಜುಕೇಟೆಡ್ ಅನ್ನಾಗಿ ಮಾಡೋದು ನಮ್ಮ ಗುರಿ ಅಂತ ಇವ್ರು ಹೇಳ್ಕೊಳ್ತಾರೆ. ಕಳೆದ 30 ವರ್ಷಗಳಿಂದ ಕರ್ನಾಟಕದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಸಂವಾದ ಸಂಸ್ಥೆ ಹೇಳ್ಕೊಡುತ್ತೆ. ಇವರ ಬ್ಯಾಂಕ್ ಡೀಟೇಲ್ಸ್ ಚೆಕ್ ಮಾಡ್ತಿದ್ದಾರೆ ಇಡಿ ಅನ್ನೋ ಮಾಹಿತಿ ಬಂದಿದೆ. ಈಗ ಫಾರಿನ್ ಫಂಡ್ ಬಂದಿದ್ಯಾ, ಸಕ್ರಮವಾಗಿ ಬಂದಿದ್ಯಾ, ಅಕ್ರಮವಾಗಿ ಬಂದಿದ್ಯಾ, ಯಾವುದಕ್ಕೆ ಆ ದುಡ್ಡಿನ ಬಳಕೆಯಾಗಿದೆ, ಇನ್ನಿತರ ವಿಚಾರಗಳನ್ನ ಚೆಕ್ ಮಾಡ್ತಿದ್ದಾರೆ. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಪೊಲೀಸ್ ತನಿಖೆ ಕಂಪೇರ್ ಮಾಡಿದ್ರೆ ಇಡಿನಲ್ಲಿ ಕಠಿಣವಾದ ಕಾನೂನುಗಳಿವೆ. PMLA, ಫೆಮಾ ಅಡಿಯಲ್ಲಿ ಕೇಸ್ ದಾಖಲಾಗಿ ಒಂದ್ಸಲಿ ಅರೆಸ್ಟ್ ಆಯ್ತು ಅಂತ ಹೇಳಿದ್ರೆ ಜಾಮೀನು ಪಡ್ಕೊಳ್ಳೋದು ಕೂಡ ತುಂಬಾ ಕಷ್ಟ. ವರ್ಷಗಳ ಕಾಲ ಒದ್ದಾಡಬೇಕಾಗತ್ತೆ. ನಮ್ ತಪ್ಪಿಲ್ಲ ಅಂತ ಆರೋಪ ಹೊತ್ತಿರೋರು ಅವರೇ ಪ್ರೂವ್ ಮಾಡ್ಕೊಳ್ಬೇಕಾಗತ್ತೆ ಕೋರ್ಟ್ ಅಲ್ಲಿ, ಜಾಮೀನು ಕೊಡೋದಿಲ್ಲ. ಬೇರೆ ಕೇಸ್ಗಳಲ್ಲೆಲ್ಲ ಪೊಲೀಸರಿಗೆ ಕೇಳ್ತಾರೆ ಜಡ್ಜಸ್, ಈ ರೀತಿ ಆರೋಪ ಮಾಡ್ತಿದಾರಲ್ಲ, ಏನ್ ಆಧಾರ ಇದೆ ಅವ್ರಂಗ್ ಮಾಡಿದ್ದಾರೆ ಅಂತ ಹೇಳಕ್ಕೆ, ಸ್ವಲ್ಪ ಆಧಾರ ತೋರಿಸಿ ಅಂತ. ಆದ್ರೆ ಈ ಇಡಿ ಹಾಕೋ ಕೇಸ್ಗಳಲ್ಲಿ ಇದೆಯಲ್ಲ, ತನಿಖಾ ಸಂಸ್ಥೆನ ಕೇಳೋಕ್ಕಿಂತ ಹೆಚ್ಚಾಗಿ ನೀನ್ ತಪ್ಪಿತಸ್ಥ ಹೌದಲ್ಲ ಅಂತ ನೀನೇ ಪ್ರೂವ್ ಮಾಡ್ಕೊ ಅಂತ ಹೇಳಿ ಆರೋಪ ಮೇಲೆನೆ ಅದ್ರ ಭಾರ, ಅಂದ್ರೆ ಆ ಇನ್ನೋಸೆನ್ಸ್ ನ ಪ್ರೂವ್ ಮಾಡೋ ಬರ್ಡನ್ ಅವ್ರ ಮೇಲೆನೆ ಬಿದ್ದುಬಿಡುತ್ತೆ. ಹಾಗಾಗಿ ತುಂಬಾ ಕಷ್ಟ ಬೇಲೆಲ್ಲ ಸಿಗೋದು ಕೂಡ. ಹಾಗಾಗಿ ಮುಂದೇನಾಗುತ್ತೆ ಅನ್ನೋದು ಬಹಳ ಕುತೂಹಲ ಕಾರಣ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇದ್ರ ಬಗ್ಗೆ ಏನು ಅಪ್ಡೇಟ್ ಇದ್ರೂ ಕೂಡ ನಿಮ್ಗೆ ತಲುಪಿಸ್ತಾ ಇರ್ತೀವಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.